ಆಕಾಶವೇ ಆಕಾರ ಭೂಮಿಯೇ ವಿಭೂತಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಷ್ಟು ನೈಟಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ಸ್ಟೇ ಟ್ಯೂನ್, ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ವೇನೋ. ಎಲ್ಲರೂ ಹೊರಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ನೈಟ್ 10 ಗಂಟೆ ಆಗಿದೆ. ಹಾಯ್ ಗಾಯ್ಸ್, ನಾವು ನೈಟ್ ಟ್ರಿಪ್ ಹೋಗ್ತಾ ಇದೀವಿ. ನೀವು ಬನ್ನಿ, ಎಲ್ಗೂ ಹೋಗೋಣ. ಮುಖನೇ ಕಾಣಿಸ್ತಿಲ್ಲ ಪುಟ, ಇಷ್ಟು ಕಪ್ಪಗಿದೆಯಾ ನೀನು? ಕಾಣಿಸ್ತಿದೆ. ಹೌದಾ, ಸರಿ, ಓಕೆ. ಶಾಲ್ ವಿ ಸ್ಟಾರ್ಟ್? ಯಾವ ರೂಟ್ ಮೇಲೆ ಹೋಗ್ತಾ ಇರೋದು ನೀವು? ತೀರ್ಥಹಳ್ಳಿ ಮೇಲೆ ಆಗುಂಬೆ ಘಾಟ್. ಆಗುಂಬೆ ಘಾಟ, ಓಕೆ, ಫೈನ್, ಲೆಟ್ಸ್ ಗೋ. ಮಾವ ಹೊರಡೋಣ? ಅತ್ತೆ ಹೊರಡದ? ಬೈ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಸೊ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಅರೌಂಡ್ 5 o'clock ಅಂತ ಅನ್ಸುತ್ತೆ. ಸಾರಿ, ನಾಟ್ ಇವನ್ 5 o'clock, ಆ್ಯಕ್ಚುಲಿ 3:30, 4 o'clockಗೆ ರೀಚ್ ಆಗಿಬಿಟ್ವಿ. ಸೊ ಅಲ್ಲಿ ನಮಗೆ ರೂಮ್ ಬೇಕಿತ್ತು. ಸೊ ಹಾಗಾಗಿ ರೂಮ್ಗೆ ಕ್ಯೂ ನಿಂತಿದ್ದೀವಿ. ಕ್ಯೂ ಯಾಕೆ ಅಂತ ಅಂದರೆ ದೇವಸ್ಥಾನದ ರೂಮ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಹಾಗಾಗಿ ತುಂಬ ಜನ ಇದ್ದರು. ಸೊ ಅಲ್ಲಿ ಓಪನ್ ಆಗೋದು ಕೌಂಟರು 6 ಗಂಟೆಗೆ. ಸೊ ಹಾಗಾಗಿ ನಾವು ಅಲ್ಲೋಗಿ ವೆಯ್ಟ್ ಮಾಡಲೇಬೇಕಾಗಿತ್ತು. ಸೊ ನಮಗೆ ಫಸ್ಟ್ ಫ್ಲೋರಲ್ಲಿ ರೂಮ್ ಸಿಕ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ವೆಲ್ ಮೈಂಟೈನ್ ಅಂತ ಹೇಳ್ಬೋದು. ಚೂರು ಗಲೀಜಿರಲಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು. ತುಂಬ ಖುಷಿ ಕೂಡ ಆಗೋಯ್ತು ನನಗೆ ರೂಮ್ನ ನೋಡಿ. ಹೇ ಗೈಸ್, ನಾವು ಫೈನಲಿ ನೈಟ್ 10 ಗಂಟೆಗೆ ಹೊರಟಿದ್ದು ಶಿವಮೊಗ್ಗದಿಂದ. ಸೊ ನಾವು ಇಲ್ಲಿಗೆ ರೀಚ್ ಆಗಿದ್ದು, ಅಂದರೆ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದು ಅರೌಂಡ್ 3 o'clock ಆಗಿತ್ತು. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ನಾವು ಎಲ್ಲೂ ಔಟ್ಸೈಡ್ ರೂಮ್ ಬುಕ್ ಮಾಡಿರಲಿಲ್ಲ. ಆಮೇಲೆ ಇಲ್ಲೇ ದೇವಸ್ಥಾನದ ರೂಮೇ ತೊಗೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಎಷ್ಟು ನೀಟಾಗಿದೆ ಅಂತ ಅಂದರೆ ಔಟ್ಸೈಡ್ ರೂಮ್ ಏನಕ್ಕೆ ಅಂತ ಅನ್ನಿಸ್ತು. ಬಿಕಾಸ್ ನಾವಿಲ್ಲಿ ಜಸ್ಟ್ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ವೆಕೇಟ್ ಮಾಡಿಬಿಡ್ತೀವಿ, ನಾವೇನು ಸ್ಟೇ ಮಾಡಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ದೇವಸ್ಥಾನದ ರೂಮ್ನೇ ತೊಗೊಂಡ್ವಿ. ಟೋಟಲ್ ನಾವು 5 ಜನ ಬಂದಿದ್ದೀವಿ. ಸೊ ನಮಗೆ ದೇವಸ್ಥಾನದ ರೂಮಿಗೆ ಆಗಿದ್ದು 510 ರೂಪಾಯಿ ಅಷ್ಟೇ ಆಗಿದ್ದು. ಸೊ ನೀವೂ ಅಷ್ಟೇ ಏನಾದರೂ ಬಂದರೆ ಔಟ್ಸೈಡ್ ರೂಮ್ ಮಾಡೋದಕ್ಕಿಂತ ಜಸ್ಟ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗೋದಲ್ವಾ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ದೇವಸ್ಥಾನದ ರೂಮ್ಗಳನ್ನೇ ನೀವು ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಸೊ ನಾನಿವಾಗ ನಿಮಗೆ ರೂಮ್ ತೋರಿಸ್ತೀನಿ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ಡೋರ್ ಓಪನ್ ಮಾಡಿದ ತಕ್ಷಣ ಈ ಥರ ಇದೆ. ಚೂರು ಗಲೀಜಿಲ್ಲ, ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ವಾಟರ್ಗೆ ಜಗ್ ಇಟ್ಟಿದ್ದಾರೆ. ಆಮೇಲೆ ಎಕ್ಸ್ಟ್ರಾ ಬೇಕು ಅಂದರೆ ಚಾಪೆ ಇಟ್ಟಿದ್ದಾರೆ. ನಾವು 5 ಜನಕ್ಕಂತ ಇದಕ್ಕೆ ಇದು ಒಂದು ಕಾಟ್ ಥರ 1, 2, 3 ಮತ್ತು ಅಲ್ಲೊಂದು 4 ಇದೆ. ಇಫ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಜನ ಇದ್ದರೆ ಇಲ್ಲಿ ಚಾಪೆ ಕೂಡ ಇಲ್ಲಿ ವಾಶ್ ಬೇಸಿನ್ನು ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ಸ್ ಎಲ್ಲ ವಾಶ್ ಮಾಡಿಕೊಂಡು ಬ್ರಷ್ ಎಲ್ಲ ಮಾಡಲಿಕ್ಕೆ. ಸೊ ಇದು ಬಂದುಬಿಟ್ಟು ಸ್ನಾನದ ಮನೆ ಸಪ್ರೇಟು ಮತ್ತು ಟಾಯ್ಲೆಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಟಾಯ್ಲೆಟ್ ಈ ಕಡೆ ಇದೆ, ಇಂಡಿಯನ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಹೀಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಕ್ಕೆ ಇದಕ್ಕಿಂತ ಒಳ್ಳೆ ರೂಮ್ ಸಿಗತ್ತಾ? ಸೊ ಹಾಗಾಗಿ ದೇವಸ್ಥಾನದ ರೂಮ್ಗಳೇ ಎಷ್ಟೋ ಬೆಟರ್ ಆಗಿರುತ್ತೆ. ಸೊ ಹಾಗಾಗಿ ನೀವು ದೇವಸ್ಥಾನದ ರೂಮ್ಗಳನ್ನೇ ಹೈಯರ್ ಮಾಡ್ಕೊಳ್ಳಿ ಬಂದಾಗ. ಇಫ್ ಇನ್ ಕೇಸ್ ಸ್ಟೇ ಮಾಡಬೇಕು ಅಂದರೆ ಆವಾಗ ಆಪ್ಷನ್ ಬಿಗೆ ಹೋಗಿ ನೀವು ಔಟ್ಸೈಡ್ ಬೇಕಿದ್ರೆ ನೀವು ತೊಗೋಬೋದು. ನನಗೇನೋ ಇಲ್ಲ, ಆರಾಮಾಗಿ ಮಲ್ಕೋಬೋದು ಅಂತಲೂ ಅನ್ನಿಸ್ತು ಸ್ಟೇ ಮಾಡಿದ್ರು. ಬಟ್ ಇಲ್ಲಿ ಸ್ಟೇ ಆಪ್ಷನ್ ಇದೆ 24 hours ಒಬ್ಬರಿಗೆ. ಸೊ ಆರಾಮಾಗಿ ಮಾಡ್ಬೋದು. ಫೈನಲಿ ನಾನು ನಮ್ಮ ಅತ್ತೆ ಇಬ್ಬರು ರೆಡಿ ಆಗಿದ್ದೀವಿ. ಇನ್ನೊಬ್ಬರು ಪಂಚೆ ಉಡ್ಕೊತಾ ಇದ್ದಾರೆ. ಪಂಚೆ ಉಡೋಕ್ಕೆ ಬರ್ತಿಲ್ಲ ಆಯಿತಾ, ಬಟ್ ಉಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅತ್ತೆ ಮಾತ್ರ ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ನಂಗೆ ಸೀರೆ ಉಡ್ಕೊಳ್ಳೋಕ್ಕೆ, ಅವರಿಬ್ರಿಗೆ ಪಂಚೆ ಉಡ್ಸೋಕ್ಕೆ, ಅಲ್ವಾ ಅತ್ತೆ? ನೀಟಾಗಿ ಉಟ್ಕೊಂಡಿದ್ಯಾ ತಾನೇ ಪಂಜನ? ಬಿದ್ಗಿದ್ದು ಹೋಗ್ಬಿಟ್ರೆ ಪಕ್ಕನಾ ಶೋರಾ? ಸೊ ನಾವು ರೆಡಿ ಆಗಿಬಿಟ್ಟು ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ನನಗಂತೂ ಸ್ಯಾರಿ ಕಲರ್ ಮಸ್ತ್ ಇಷ್ಟ ಆಯಿತು. ಸೊ ಹಾಗೆಯೇ ನಾವು ಕಾರ್ ಹತ್ರ ಹೋದ್ವಿ. ಆ್ಯಕ್ಚುಲಿ ನಡ್ಕೊಂಡೇ ಹೋಗ್ಬೋದಿತ್ತು, ಬಟ್ ರಾಕೇಶ್ ಅವ್ರದ್ದು ಇವತ್ತು ತುಲಾಭಾರ ಕೊಡೋದ್ರಿಂದ ಅಕ್ಕಿ ಬೆಲ್ಲ ಎಲ್ಲನೂ ಇತ್ತು. ಸೊ ಅದೆಲ್ಲನೂ ಕ್ಯಾರಿ ಮಾಡಿಕೊಂಡು ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾರಲ್ಲೇ ಡೈರೆಕ್ಟಾಗಿ ನಾವಲ್ಲಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಡೈರೆಕ್ಟು ದೇವಸ್ಥಾನದ ಹತ್ರನೇ ಹೋಗೋದಂತ ನಮ್ಮವ? ಇಲ್ಲಿಂದ ನಡ್ಕೊಂಡು ಹೋಗಕ್ಕಾಗಲ್ವಾ?
ದೇವಸ್ಥಾನದ ಹತ್ತತ್ರ ಬರ್ತಾ ಇದ್ದಂಗೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇತ್ತು. ಯಾಕಂದರೆ ಧರ್ಮಸ್ಥಳಕ್ಕೆ ಯಾರೇ ಬರಲಿ ಏನೇ ಬರಲಿ ಧನಾತ್ಮಕ ಅಂದರೆ ಪಾಸಿಟಿವ್ ವೈಬ್ಸ್ ಅದು ತಾನೇ ಬಂದುಬಿಡುತ್ತೆ. ಸೊ ಅಷ್ಟು ಖುಷಿ ಆಗ್ತಾ ಇತ್ತು ಹತ್ತತ್ರ ಬರ್ತಾ ಇದ್ದಂಗೆ. ತುಲಾಭಾರದ್ದು ಐಟಮ್ಸ್ ಅವ್ರು ಹಾಕಿದ್ದು ಅನ್ಸುತ್ತಲ್ಲ. ನೋಡ್ರಿ ಬಂದೇ ಬಿಟ್ವಿ ದೇವಸ್ಥಾನದ ಹತ್ರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಸೊ ತುಲಾಭಾರ ಮಾಡ್ಸೋಕ್ಕೆ ಇಲ್ಲಿ ನಾವು ಚೀಟಿ ತೊಗೋಬೇಕಾಗಿತ್ತು. ಹಾಗೇನೆ ಕಾರಲ್ಲಿ ಇದ್ದಿದ್ದ ಎಲ್ಲ ವಸ್ತುಗಳನ್ನು ಅಲ್ಲಿ ತೊಗೊಂಡೋಗ್ಬಿಟ್ಟು ಇಡ್ತಾ ಇದ್ದಾರೆ. ಏನು ನಾವು 2 ಪ್ಯಾಕೆಟು ಅಕ್ಕಿ ಹಾಗೇನೆ 1 ಪ್ಯಾಕೆಟು ಬೆಲ್ಲ ಆಮೇಲೆ ಸೋರೆಕಾಯಿ ತೊಗೊಂಡ್ಬಿಟ್ಟು ಹೋಗಿದ್ವಿ, ಸಾಂಬಾರು ಸೌತೆಕಾಯಿ. ಸೊ ಯಾಕಂತ ಅಂದರೆ ನಮ್ಮ ಯಜಮಾನರು ಇದ್ದಿದ್ದು ವೆಯ್ಟು 74 kg. ಸೊ ಹಾಗಾಗಿ ಅಷ್ಟೇ kgದು ನಾವು ಸಾಮಾನ ತೊಗೊಂಡೋಗ್ಬೇಕಾಗಿತ್ತು. ಸೊ ಹಾಗಾಗಿ ಇದೆಲ್ಲ ಐಟಮ್ಸ್ನ ತೊಗೊಂಡು ಬಂದ್ವಿ. ಚೀಟಿಗೆ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ, ಯಾಕಂದರೆ ಅದನ್ನು ನಮ್ಮ ಮಾವ ಅವ್ರು ತೊಗೊಂಡ್ರು. ಸೊ ಹಾಗೆಯೇ ನೋಡಿ ಇಲ್ಲಿ ನಮಗೆ ಸಪ್ರೇಟಾಗಿ ಬಿಡ್ತಾರೆ, ಅಂದರೆ ತುಲಾಭಾರ ಯಾರ್ಯಾರು ಮಾಡಿಸ್ತಾರೆ ಅವ್ರಿಗೆ ಸಪ್ರೇಟಾಗಿ ಅಂದರೆ ಬಿಡ್ತಾರೆ ಒಳಗಡೆ. ಸೊ ನಾನು ಫಸ್ಟು ಟೈಮು ಬೇಗ ದರ್ಶನ ಮಾಡ್ಕೊಂಡಿದ್ದು ಅಂದರೆ ಇದೇ ಟೈಮು. ಹೋಗಿದ್ದು 15 ಮಿನಿಟ್ಸಿಗೆಲ್ಲ ನಮಗೆ ದರ್ಶನ ಆಗೋಗ್ಬಿಡ್ತು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಕಡೆ ನಾವು ಇವಾಗ ಹೋಗ್ತಾ ಇದ್ದೀವಲ್ಲ, ಈ ಕಡೆ ಒಳಗಡೆಯಿಂದ ಬಿಟ್ರು ನಮಗೆ. ಇನ್ನು ಧರ್ಮಸ್ಥಳದ ಬಗ್ಗೆ ಹೇಳಬೇಕು ಅಂತ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡೋ ದೇವಸ್ಥಾನ ಇದೆ ಅಂತ ಅಂದರೆ ಅದು ಧರ್ಮಸ್ಥಳ ಅಂತಲೇ ಹೇಳ್ಬೋದು. ಧರ್ಮಸ್ಥಳ ಇದರಲ್ಲೇ ನೀವು ಇರೋ ಹಾಗೆ ಧರ್ಮವನ್ನು ಕಾಪಾಡೋ ಅಂಥ ಜಾಗ, ಧರ್ಮದ ನೆಲೆ ಇರ್ತಕ್ಕಂಥ ಜಾಗ ಅಂತ ಎಲ್ಲ ಭಕ್ತಾದಿಗಳು ನಂಬುವಂಥ ಜಾಗ ಇದು. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಅಂತ ಕೂಡ ಹೇಳ್ಬೋದು. ಈ ದೇವಸ್ಥಾನನ ಇವಾಗ ನಿರ್ವಹಿಸ್ತಾ ಇರೋರು ಹೆಗ್ಡೆ ಕುಟುಂಬದವರಾಗಿದ್ದರೆ ಜೈನ ಬಂಟ ಸಮುದಾಯದವರು ಈ ದೇಗುಲವನ್ನು ಆರಂಭಿಸ್ತಾರೆ. ಇಲ್ಲಿ ಇವತ್ತು ಶಿವನನ್ನ ಪೂಜೆ ಮಾಡೋದು ವೈಷ್ಣವ ಪೂಜಾರಿಗಳು. ಇದು ದೇವಸ್ಥಾನ 800 ವರ್ಷಗಳ ಹಿಂದೆ ನಿರ್ಮಿಸಲಾಯಿತು ಅಂತಲೂ ಹೇಳ್ತಾರೆ. ಈ ದೇವಸ್ಥಾನ ಇರೋದು ಅತ್ಯಂತ ಪವಿತ್ರಳಾದ ನೇತ್ರಾವತಿ ನದಿಯ ದಡದಲ್ಲಿ. ದೇವರ ದರ್ಶನ ಆಗೋದಕ್ಕಿಂತ ಮುಂಚೆನೇ ತುಲಾಭಾರವನ್ನು ಮಾಡಿಬಿಟ್ಟು ಆಮೇಲೆ ದೇವರ ದರ್ಶನ ಮಾಡಬೇಕು ಅಂತ ಹೇಳಿದರು. ಸೊ ನಾವು ತುಲಾಭಾರ ಅಂತ ಕೊಡಲಿಕ್ಕೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು ರಾಕೇಶ್ ಅಲ್ಲಿ ಕುತ್ಕೊಂಡಿದ್ದಾರೆ. ಸೊ ಇನ್ನೂ ಅಕ್ಕಿ ಎಲ್ಲ ಏನು ತೊಗೊಂಡು ಬಂದಿರಲಿಲ್ಲ, ಅವರೇ ಕ್ಯಾರಿ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಅಲ್ಲಿಟ್ಬಿಟ್ಟು ಬಂದುಬಿಟ್ವಿ. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಗಿದ್ದಾದಮೇಲೆ ಎಲ್ಲನೂ ತೊಗೊಂಡು ಬಂದರು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಅವ್ರು ತೊಗೊಂಡು ಬಂದಿದ್ದಾರೆ. ಸೊ ಅದನ್ನು ಏನು ತಕ್ಕಡಿ ಮೇಲಿದೆ ಅಲ್ಲಿ ತಕ್ಕಡಿಯ ಮೇಲೆ ಇಡ್ತಾ ಇದ್ದಾರೆ. ತುಲಾಭಾರ ಆಗಿದ್ದಾದ್ಮೇಲೆ ಡೈರೆಕ್ಟಾಗಿ ಒಳಗಡೆ ಬಂದು ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ಗೈಸ್ ಫೈನಲಿ ದರ್ಶನ ಆಗಿದೆ. ಸೂಪರ್ ಆಗಾಯಿತು ದರ್ಶನ. ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಫಾಸ್ಟಾಗಿ ಮಾಡ್ಕೊಂಡಿರೋದು ನಾವು ದರ್ಶನ. ಯಾಕಂತ ಅಂದರೆ ಇವ್ರದ್ದು ತುಲಾಭಾರ ಇತ್ತು. ಸೊ ಹಾಗಾಗಿ ತುಲಾಭಾರ ಟಿಕೆಟ್ ತೊಗೊಂಡಿದ್ದಕ್ಕೆ ನಮಗೆ ಬೇಗ ದರ್ಶನ ಕೂಡ ಆಯಿತು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗೋಣ. ಧರ್ಮಸ್ಥಳದ್ದು ಪ್ರಸಾದ ಎಲ್ರಿಗೂ ಎಷ್ಟಿಷ್ಟ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಯಾರೆಲ್ಲ ಧರ್ಮಸ್ಥಳದಲ್ಲಿ ಪ್ರಸಾದ ಸೇವನೆ ಮಾಡಿದ್ರೆ ಅವ್ರು ಕಮೆಂಟ್ ಮಾಡಿ. ಅಲ್ಲ ಪುಟ್ಟ ಬೇಗ ಮಾಡಿ. ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗು. ಇದು ಊಟದ ಮನೆ ಅಂತ ನನಗೂ ಗೊತ್ತಿಲ್ಲ, ಇನ್ನು ಸಕ್ಕದಾಗಿ ಮಾಡ್ಯಾರೆ. ನಾನು ಧರ್ಮಸ್ಥಳಕ್ಕೆ ಬಂದು ಸುಮಾರು ವರ್ಷನೇ ಆಯಿತು, ಅಂದರೆ ಒಂದು 5 ವರ್ಷ ಅಂತೂ ಹಾಗೇ ಆಗಿದೆ. ಸೊ ಅದಾಗಿದ್ದಾದ್ಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಡೈರೆಕ್ಟು ಊಟದ ಮನೆಗೆ ಬಂದ್ವಿ. ಇಲ್ಲಿ ಕೆಳಗಡೆ ಕುತ್ಕೊಂಡು ತಿನ್ನೋ ಆಪ್ಷನ್ನು ಇದೆ, ಹಾಗೆಯೇ ಚೇರ್ ಮೇಲೆ ಕುತ್ಕೊಂಡು ತಿನ್ನೋ ಆಪ್ಷನ್ನು ಇದೆ. ನಮ್ಮ ಅತ್ತೆ ಅವ್ರಿಗೆ ಕಾಲು ನೋವು ಇದ್ದಿದ್ದರಿಂದ ನಾವು ಚೇರ್ ಆಪ್ಷನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಬಂದು ಆದಮೇಲೆ ಊಟಕ್ಕೆ ಸೊ ಎಲ್ಲ ಕೊಟ್ಟರು. ಸೊ ತುಂಬಾ ಖುಷಿ ಆಯಿತು. ಪಾಯಸ ಅಂತೂ ನೆಕ್ಸ್ಟ್ ಲೆವೆಲ್ಗಿತ್ತು. ಅದಾಗಿದ್ದಾದ್ಮೇಲೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಫಸ್ಟು ರಸಮನ್ನ ಆಮೇಲೆ ಸಾಂಬಾರನ್ನ ಅಂತ ಹೇಳ್ಬಿಟ್ಟು ರಾಕೇಶ್ ನನಗೆ ಹೇಳಿದ್ಮೇಲೆ ಗೊತ್ತಾಯಿತು. ಯಾಕಂದರೆ ತುಂಬ ವರ್ಷ ಆಗಿದ್ದರಿಂದ ನಾನು ಮರ್ತೋಗ್ಬಿಟ್ಟಿದ್ದೆ, ಚಿಕ್ಕವಳಿದ್ದಾಗ ಬಂದಿದ್ದು.
ಆಮೇಲೆ ಚೆನ್ನಾಗಿ ಊಟ ಮಾಡಿಕೊಂಡು ಅನ್ನದಾಸೋಹಂ ಸುಖಿನೋ ಭವಂತು ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಮಗೆ ಇಲ್ಲಿ ದರ್ಶನ ಮುಗಿದಿದ್ದು 11 ಕಾಲಾಗಿತ್ತು. ಸೊ ಅಲ್ಲಿಂದ 50 ಕಿಲೋಮೀಟ್ರ್ ಕುಕ್ಕೆ ಸುಬ್ರಹ್ಮಣ್ಯಗಿದ್ದು. ಸೊ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 1:30ಗೆ ಕ್ಲೋಸ್ ಅಂತ ಹೇಳಿಬಿಟ್ಟು ನಾವು ಗೂಗಲಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು. ಬಟ್ ಆದರೂ ಪರವಾಗಿಲ್ಲ, ಇನ್ನೂ 2 ಅವರ್ ಇದೆ ಅಂತ ಹೇಳಿಬಿಟ್ಟು ಡ್ರೈವ್ ಮಾಡ್ಕೊಂಡು ಹೋದ್ವಿ. 12ವರೆಗೆ ನಾವು ಸುಬ್ರಹ್ಮಣ್ಯಗೆ ರೀಚ್ ಆದ್ವಿ. ರೀಚ್ ಆಗಿದ್ದಾದ್ಮೇಲೆ 1:30 ಒಳಗೆ ನಮಗೆ ದರ್ಶನ ಕೂಡ ಆಗೋಯ್ತು. ಆಮೇಲೆ ಮತ್ತೆ ವಾಪಸ್ ರಿಟರ್ನ್ ಬರ್ತಾ ಫುಲ್ ಜಾರ್ ಸೋಡಾ ಅಂತ ಹೇಳ್ಬಿಟ್ಟು ಕುಡ್ಕೊಂಡು ನಾವು ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಹೊರಟ್ವಿ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಶೇರ್, ಲೈಕ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಲವ್ ಯು ಆಲ್.